ಹಾಯ್ ಹಲೋ ನಮಸ್ಕಾರ. 4 ದಿನ ಗಮ್ಮತ್ತು ರಜೆ ಇತ್ತಾಯ್ತಾ, ತಿರುಗಾಡುವ ಅಂತ ಹೇಳಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಹೊರಟದ್ದು. ಸೊ 709 ಕಿಲೋಮೀಟರ್ಸ್ ತನಕ ಹೋಗ್ತದೆ ಅಂತ ಹೇಳಿ ಪೆಟ್ರೋಲ್ ಹಾಕಿದ್ದು. ಸೊ ನಾನು ಹೋಗ್ತಾ ಇದ್ದಂತಹ ವಯ ಮೂಡುಬಿದ್ರೆ ಕಾರ್ಕಳ. ಸೊ ಮೂಡುಬಿದ್ರೆ ಹತ್ರ ಹೋಗಬೇಕಾದ್ರೆ ಶುಕ್ರವಾರ ಆಗಿತ್ತು. ಅದು ಆ ದಿವಸ ಏನು ಮುಸ್ಲಿಂ ಬಾಂಧವರ ಹಬ್ಬ ಇತ್ತು. ಸೊ ಪ್ರೊಸೆಷನನ್ನು ನೋಡ್ತಾ ಇರ್ಬೋದು ನೀವು. ಸೊ ಚಿಕ್ಕ ಚಿಕ್ಕ ಮಕ್ಕಳು ಹೂವನ್ನೆಲ್ಲ ಹಿಡ್ಕೊಂಡು ಆಮೇಲೆ ಮ್ಯಾರಥಾನ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ಬೋದು. ಇನ್ನು ಬ್ರೇಕ್ಫಾಸ್ಟಿಗೆ ಹೋದ್ವಿ. Hello, today I am in Mudbidre and yes, I am going to have my breakfast in Indira Canteen. I hope you can see Indira Canteen here. Time ಆಗಿರೋದು ಕರೆಕ್ಟಾಗಿ 8 ಗಂಟೆ 30 ನಿಮಿಷ. ಸೊ ಮೂಡುಬಿದ್ರೆಯಲ್ಲಿದ್ದೇವೆ. ಬ್ರೇಕ್ಫಾಸ್ಟ್ಗೆ ಎಲ್ಲಿ ಹೋಗುವ ಅಂತ ಹೇಳಿ ಒಂದು ನನ್ನ ಅಕ್ಕ ಒಂದು ಹೋಟೆಲನ್ನು ಒಂದು ಕ್ಯಾಂಟೀನನ್ನು ರೆಫರ್ ಮಾಡಿದ್ರು, ಅದರಲ್ಲಿ ಬಂದಿತ್ತು. ಸೊ ಇಲ್ಲಿ ಈಗ ನಮಗೆ ಕಾಣ್ತಿರುವಂಥದ್ದು ಇಂದಿರಾ ಕ್ಯಾಂಟೀನ್. ವಿಲ್ ಗೋ ಟು ಇಂದಿರಾ ಕ್ಯಾಂಟೀನ್ and we'll have our food. So we have got a document. I have ordered for idli and usli. So it costed 10 rupees. ಸೊ ಹಾಗೆ ನಮ್ಮ ಮುಂದಿನ ಪ್ರಯಾಣ ಶುರುವಾಯಿತು. ಎಲ್ಲಿಗೆ ಅಂತ ಹೇಳಿದರೆ SK ಬಾರ್ಡರ್ ಆಗಿ ಹೋಗ್ತಾ ಇದ್ವಿ. ಸೊ SK ಬಾರ್ಡರ್ ಹತ್ರ ವೀಡಿಯೋ ಕೂಡ ತೆಗಿಲಿಕ್ಕೆ ಶುರು ಮಾಡಿದ್ವಿ. ಆದರೆ ಅಲ್ಲಿ ಪೊಲೀಸ್ ನಮಗೆ ಬಿಡಲಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾದಂತಹ ರೋಡ್ ಅಂತ ಹೇಳಿ. ಸೊ ಎದುರುಗಡೆಯಿಂದೆಲ್ಲ ವೆಹಿಕಲ್ ಬರುವಾಗ ತುಂಬ ಜಾಗ್ರತೆಯಾಗಿ ಹೋಗಬೇಕು. ಹಾಕ್ ಮಾಡಿ ಹೋಗ್ತಾ ಇರಬೇಕು ನೀವಿಲ್ಲಿ. ತುಂಬ ಸಪೂರ ರೋಡು. ಮತ್ತು ನೆಟ್ವರ್ಕ್ ಕೂಡ ಸಿಕ್ತಿತ್ತು ನಮಗೆ. ನಾವು ಸ್ಪಾಟಿಫೈಯಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಒಳ್ಳೆ ನೆಟ್ವರ್ಕ್ ಕೂಡ ಉಂಟು. ಸಾಂಗನ್ನು ಕೇಳ್ತಾ ಟ್ರೈ ಮಾಡಿದ್ವಿ. ತುಂಬ ಜಾಗ್ರತೆಯಲ್ಲಿ ಮೈಯೆಲ್ಲ ಕಣ್ಣು ಹಾಕಿ ಹೋಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಹೋದ್ವಿ ನಾವು. ಎಸ್, ಹೋಗ್ತಾ ಇದ್ದೇವೆ. ಸೊ ಹಾಗೆ ಎಂತಾಯಿತು, ಫೈನಲಿ ನಾವು ನಮ್ಮ ಒಂದು ಡೆಸ್ಟಿನೇಷನನ್ನು ರೀಚ್ ಆದ್ವಿ. ಶುಕ್ರವಾರ ದಿನ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನ ಮುಂದ್ಗಡೆ ಕಾಣ್ತಿದೆ ಅಲ್ವಾ, ನಾವು ಅಲ್ಲಿಗೆ ಹೋದ್ವಿ. ಸೊ ಟೆಂಪಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. ಹೋಗ್ಲಿಕ್ಕಾದರೆ ಅದರದ್ದು ಒಂದು ವೀಡಿಯೋವನ್ನು ತೆಗಿತೇವೆ, ಯಾಕಂದರೆ ಅದರಲ್ಲಿ ನಮಗೆ ತುಂಬ ಹಸಿವಾಗಿತ್ತು. ಸೊ ನಾವು ಡೈರೆಕ್ಟಾಗಿ ಅಲ್ಲಿಂದ ಒಂದು ಹೋಟೆಲಿಗೆ ಹೋದ್ವಿ. ಹೋಟೆಲ್ ಶಾರದಾಂಬ ಅಂತ ಹೇಳಿ, ತುಂಬ ರೆಕಮೆಂಡೆಡ್ ಹೋಟೆಲ್. ನೀವು ಹೋದರೆ ಮಿಸ್ ಮಾಡದೆ ಈ ಒಂದು ಹೋಟೆಲಿಗೆ ಹೋಗಲೇಬೇಕು, ಶೃಂಗೇರಿಯಲ್ಲಿರುವಂಥದ್ದು. ಅದೇ ರೀತಿ ನನಗೊಂದು ಮಗು ಸಿಕ್ತು. ಸೊ ನಾನು ಐಬ್ರೋ ಮೇಲ್ ಮಾಡ್ತಾಯಿದ್ದೆ. ಸೊ ಆ ಮಗು ಕೂಡ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿತ್ತು. ಎಸ್, ಮತ್ತೆ ಇದು ನೇಚರ್, ಇದೊಂದು ಸೌಂಡ್ ಕೇಳಿ ಹೇಗಿದೆ ಅಲ್ಲ, ನ್ಯಾಚುರಲ್ ಆಗಿದೆ, ಕೇಳ್ತಾ ಇದೆ ನಿಮಗೆ ನೋಡಿ. ಇದು ಲೀಚಸ್ಸಾ ಮಳೆ ಬರ್ತಾ ಉಂಟು. ಕೊಡೆಕೊರ್ಲೆ ಉಂಡೆ ಇಕೋ, ಇಲ್ಲಿ ಉಂಟಲ್ಲ, ಇಲ್ಲಿ ಉಂಟು. ಮಾಡಬೇಕಾ ನಾನು ಬಿದ್ದರೆ? ಫೈನಲಿ ಎಸ್. ನೋಡಿ, ಈ ಥರದ್ದೆಲ್ಲ ಲೀಚಸ್ ನಿಮಗೆ ಕಚ್ತದೆ, ಕಾಲಿಗೆಲ್ಲ ಕಚ್ತದೆ ನೋಡಿ. ಇದು ಹಳ್ಳಿಯಲ್ಲೆಲ್ಲ ಸಿಗ್ತದೆ, ನಮ್ಮ ಮಂಗಳೂರಲ್ಲೆಲ್ಲ ಈ ಥರದ್ದೆಲ್ಲ ನೋಡ್ಲಿಕ್ಕೇ ಸಿಗೋದಿಲ್ಲ. ಇಲ್ಲಿ ನೋಡಿ ರಕ್ತ ಹೀರ್ತಾ ಉಂಟು. ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಅಲ್ವಾ. ಬನ್ನಿ, ಮುತ್ಕರ್ ಜೊತೆ ಮಾತಾಡ್ಲಿಕ್ಕಿರೋದು. ನೋಡಿ, ಇವರು ಶಾರದಮ್ಮ ಅಂತ ಹೇಳಿ, ನಾನು ಟೀಚರ್ ಅಂತ ಹೇಳಿ ಗೊತ್ತಾದ ಕೂಡಲೇ ನನಗೆ ನಮಸ್ಕಾರ ಮಾಡಿದರು. ತುಂಬ ಇನ್ನೋಸೆನ್ಸ್ ಗೋಲ್. ಇವರನ್ನು ಕೂತ್ಕೊಳಿಸಿ ಮಾತಾಡಿಸ್ತಾ ಇದ್ದೇವೆ ನಾವು. ಶೃಂಗೇರಿ ಶಾರದಾಂಬನ ನಾಡಲ್ಲಿ ನಮ್ಮ ಒಟ್ಟಿಗೆ ಇದ್ದಾರೆ ಒಂದು ಶಾರದಮ್ಮ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹವರ್ ಯು ಫೈನ್ ಹೇಳ್ಬೇಕು. ಮತ್ತೆ ಹೇಗಿದ್ದೀರಾ? ಬರ್ತದೆ ಇಂಗ್ಲಿಷ್. ಹೌದಾ? ಇವರಿಗೆ ತುಳು ಬರುದಿಲ್ಲ. ಎಷ್ಟು ಚೆನ್ನಾಗಿದ್ದೀರಾ? ಎಷ್ಟು ಚಂದ ಇದ್ದೀರಲ್ಲ, ಸಾಕು. ನನ್ಗಿಂತ ಚೆನ್ನಾಗಿದ್ದಾರೆ.
ರೀಸೆಂಟ್ ಆಗಿ ಆಗಿರೋದು. ರೀಸೆಂಟ್ ಆಗಿ 6 ವರ್ಷ ಇದೆ ಅಂತ ರೀಸೆಂಟ್. ವಿಜಯಕ್ಕೆ ಬರ್ಲಲ್ಲ. ಈಗ ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಲ್ಲ ಮನೆಗೆ, ನಾನೀಗ ಇವ್ರ ಮನೆಗೆ ಹೋಗ್ತೇನೆ ಆಯ್ತಾ ಗೈಸ್. ನಮ್ಮ ಮನೆಗೆ ಹೋಗೋಣ. ಎಂತ ಕಾಫಿ ಜೊತೆ ಎಂತ ಕೊಡ್ತೀರಿ? ಕಾಫಿ ಜೊತೆಗೆ ವಿಡಿಯೋ ಕಾಲ್ ಅಲ್ಲ, ವಿಡಿಯೋ. ಬೆಳಿಗ್ಗೆನಾ? ಬೆಳಿಗ್ಗೆ ನಾನು ಶಿವಮೊಗ್ಗ ಹೋಗ್ತೇನೆ. ಹಾಯ್ ಗೈಸ್, ಶೃಂಗೇರಿಯಲ್ಲಿರುವಂತಹ ಕಲಾ ಆಂಟಿ ಮನೆಯಲ್ಲಿ ನಾವಿದ್ದೇವೆ. ಅಲ್ಲಿ ತುಳಸಿ ಕಟ್ಟೆ ಉಂಟು. ಇದರಲ್ಲಿ ಸಣ್ಣ ಸಣ್ಣದು ಉಂಟಲ್ಲ. ಬನ್ನಿ ಒಳಗೆ ರೂಮ್ ಟೂರ್ ಮಾಡುವ ನಾವು. ಹೋಮ್ ಟೂರ್ ಮಾಡ್ತೇವೆ. ಸೊ ಅದು ನಾವು ರೂಮ್ ಟೂರ್. ಸೊ ಫಸ್ಟಿಗೆ ಬರ್ಬೇಕಾದ್ರೆ ಇಲ್ಲೊಂದು ಹಾಲ್ ಸಿಗ್ತದೆ ಆಯ್ತಾ. ಆಮೇಲೆ ಅಲ್ಲಿ ಒಂದು ರೂಮ್ ಉಂಟು. ರೂಮ್ ಒಳಗೆ ಹೋಗುದು ಬೇಡ, ಹೊರಗಿದ್ದಲ್ವಾ. ಇಲ್ಲಿ ಇನ್ನೊಂದು ಹಾಲ್ ಸಿಗ್ತದೆ. ರೈಟ್ ಲೆಫ್ಟ್ ಅಲ್ಲಿ ಒಂದೊಂದು ರೂಮ್ಸ್ ಉಂಟು. ಆಮೇಲೆ ಪುನಃ ಈಚೆಲ್ವಾ ಡೈನಿಂಗ್ ಹಾಲ್ ಉಂಟು. ಆಮೇಲೆ ಇಲ್ಲಿ ಕಿಚನ್ ಉಂಟು, ಸ್ಟೋರ್ ರೂಮ್ ಉಂಟು. ಇಲ್ಲಿ ಓಕೆ, ಲಾಸ್ಟ್ ರೂಮ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ. ಮತ್ತೆ ಇದು ಟಾಯ್ಲೆಟ್ಸ್ ಈ ಕಡೆ. ಇಲ್ಲಿ ಹೊರಗಡೆ ರೂಮ್. ಅಲ್ಲಿ ರೂಮ್ ಉಂಟಾ? ರೂಮ್ ಇಲ್ಲ. ಹಾ, ಹೊರಗಡೆ ಒಂಥರ ಕೂತ್ಕೊಂಡು ಮಾತಾಡ್ಲಿಕ್ಕೆ, ಪಾರ್ಟಿ ಮಾಡ್ಲಿಕ್ಕೆ ಎಲ್ಲ ಇಲ್ಲಿ ಅಂಕಲ್ ಇದ್ದಾರೆ. ಓಕೆ, ಎಸ್. ಇಲ್ಲಿ ಟಾಯ್ಲೆಟ್ಸ್, ಬಾತ್ರೂಮ್ ಎಲ್ಲ ಉಂಟು. ಇದ್ರೆ ಈಚೆ ಎಂತ ಇರ್ಬೋದು ಗೆಸ್ ಮಾಡಿ. ನಿನಗೆ ಗೆಸ್ ಕರಗಳೆಲ್ಲ ಉಂಟು ನೋಡಿ ಇಲ್ಲಿ. ದನ ಕರುಗಳ ಫ್ಯಾಮಿಲಿ 5 ಜನ ಇದ್ದಾರೆ ಒಟ್ಟಿಗೆ ಇವ್ರ ಮನೆಯಲ್ಲಿ. ಚೆನ್ನಾಗಲ್ಲ? ಇವ್ರು ಕಲಾ ಆಂಟಿ. ಹಾಯ್ ಆಂಟಿ. ಆಂಟಿ, ನನ್ನ ಹೆಸರು ಎಂತ? ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲದೆ ಮನೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಹೆಸರು ಅಶ್ವಿನಿ ಆಯ್ತಾ.